ಐ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು SRS ವರ್ಸಸ್ KKR. SRS ಬಂದ್ಬಿಟ್ಟು ಟಾಸ್ನ ಗೆದ್ಬಿಟ್ಟು ಇವರು ಬೌಲಿಂಗ್ ನ ಆಯ್ಕೆ ಮಾಡ್ಕೊಂಡ್ರು. ಬೌಲಿಂಗ್ ಆಯ್ಕೆ ಮಾಡ್ಬಿಟ್ಟು ಇವರು ಅಷ್ಟು ಗುಡ್ ಬೌಲಿಂಗ್ ಅನ್ನಂಗಿಲ್ಲ. ಯಾಕೆಂದ್ರೆ ಭುವನೇಶ್ವರ್ ಕುಮಾರ್, ನಟರಾಜನ್ ಆಲ್ಮೋಸ್ಟ್ ಇವ್ರ ಕಡೆ ಯಾರ್ಯಾರು ಬೌಲಿಂಗ್ ಇದ್ರು ಅಲ್ಲಿ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ಲಿಲ್ಲ. ಇವರು ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ಲಿಲ್ಲ. ಮತ್ತೆ ಜಾಸ್ತಿ ರನ್ಗಳನ್ನ ಜಾಸ್ತಿ ಹೊಡ್ಸ್ಕೊಂಡಿದ್ರು, 4-6 ಹೊಡ್ಸ್ಕೊಂಡಿದ್ರು. ಮತ್ತೆ ಒಂಚೂರು ವೈಡ್ ಕೂಡ ಆಗ್ತರು ಅನ್ಬೋದು. ಯಾಕೆಂದ್ರೆ ಗುಡ್ ಫೀಲ್ಡಿಂಗು ಇರ್ಲಿಲ್ಲ ಗುರು ಇವ್ರು SRH ಕಡೆ. ಫೀಲ್ಡಿಂಗ್ ಇರ್ಲಿಲ್ಲ, ಮತ್ತೆ ಎಕ್ಸ್ಪೀರಿಯನ್ಸ್ ಇದ್ರು. ನಮ್ ಭುವನೇಶ್ವರ್ ಕುಮಾರ್ ಅಷ್ಟು ಜಾಸ್ತಿ ರನ್ ಹೊಡ್ಸ್ಕೊಂಡ್ರು. 50 ಪಾರ್ಟ್ನ ಹಾಫ್ ಸೆಂಚುರಿ ಅನ್ಬೋದು ಭುವನೇಶ್ವರ್ ಕುಮಾರ್ ಹೊಡ್ಸ್ಕೊಂಡಿದ್ದು. ಮತ್ತೆ KKR ಕಡೆ ಒಂಚೂರು ಪವರ್ ಪ್ಲೇ ತನಕ ರನ್ ಬರ್ಲಿಲ್ಲ ಅಂದ್ರೂ ನಮ್ಮ ಶ್ರೇಯಸ್ ಅಯ್ಯರು ಮತ್ತೆ ನಮ್ಮ ರಾಣಾ ಅವರು ಮತ್ತೆ ಒಂದ್ 2-3 ಜನ 4 ಜನ ಮಿನಿಮಮ್ ಒಂದ್ 4 ವಿಕೆಟ್ ಆಗಿತ್ತು ಗುರು. 10 ಓವರ್ ತನಕ 4 ವಿಕೆಟ್ ಆಗಿತ್ತು. ಆಮೇಲೆ ಇವ್ರು ಬಂದ್ರು ರಿಂಕು ಸಿಂಕು ಮತ್ತೆ ಇನ್ನೊಬ್ರು ಬಂದ್ರು. ಅವ್ರಿಬ್ರು ಒಳ್ಳೆ ಪಾರ್ಟ್ನರ್ಶಿಪ್ ನ ಕೂಡ ಮಾಡಿದ್ರು. ಮತ್ತೆ ಅವರು 54 ರನ್ ಹೊಡೆದ್ಬಿಟ್ಟು ಔಟ್ ಕೂಡ ಆದ್ರು. ಅವ್ರ ಕೆಲ್ಸನ ಅವ್ರು ಮಾಡಿದ್ರು. ಆಮೇಲೆ ಅವ್ರು ಔಟ್ ಆದ್ಮೇಲೆ ರಿಂಕು ಸಿಂಗ್ ಜೊತೆ ಬಂದ್ಬಿಟ್ಟು ರಜಲ್ಲು ಚೆನ್ನಾಗಿ ಕೂಡ ಆಡಿದ್ರು ಅನ್ಬೋದು. ಯಾಕೆಂದ್ರೆ 12, 13 ಅವ್ರು ಕೂಡ ರಿಂಕು ಸಿಂಗು ಮತ್ತೆ ರಜಲ್ಲು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಮಾಡಿದ್ರು ಅನ್ಬೋದು. ಇವ್ರು ಮಾಡಿದ್ರು ಅನ್ನಂಗಿದ್ರೆ ನೀಟಾಗಿ ಮಾಡಿದ್ರು ಗುರು. ಸುಮ್ನೆ ಮಿಸ್ಟೇಕ್ ರನ್ಗಳು ಹೊಡ್ಲಿಲ್ಲ. ಮಿಸ್ಟೇಕ್ ಬ್ಯಾಟಿಂಗು ರಿಂಕು ಸಿಂಗು ಆಡ್ತಾ ಇರ್ಲಿಲ್ಲ ಗುರು. ಆದ್ರಿಂದ ಇವರು KKR ಅವರು ಜಾಸ್ತಿ ರನ್ನ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಹಂಗೆ ಆಯ್ತು ಗುರು. ಒಟ್ನಲ್ಲಿ ನನ್ನ ಪ್ರಕಾರ ಒಂದ್ 180 ಹೊಡಿತಾರೆ, 180, 200 ಹೊಡಿತಾರೆ ಅನ್ಕೊಂಡೆ. ಇವ್ರು ಹೊಡೆದಿದ್ದು ನಮ್ಮ ರಜಾಲ್ ಅವರು ಜಾಸ್ತಿ ಹೊಡೆಯಕ್ ಸ್ಟಾರ್ಟ್ ಮಾಡಿದ್ದು 15ನೇ ಓವರಿಂದ ಸ್ಟಾರ್ಟ್ ಆಯ್ತು ಮ್ಯಾಚ್. ಅಲ್ಲೇ ಟರ್ನಿಂಗ್ ಪಾಯಿಂಟ್ ಆಗಿದ್ದು. ಒಟ್ನಲ್ಲಿ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿ ಒಂದು 206 ಹೊಡೆದ್ರು ಇವ್ರು. ಟೋಟಲ್ IPL ಅಲ್ಲೇ ಅಷ್ಟು 206 ಹೊಡೆದ್ರು. ಮತ್ತೆ ರಿಂಕು ಸಿಂಗು ಗುಡ್ ಪಾರ್ಟ್ನರ್ಶಿಪ್ ಅನ್ಬೋದು. ಇವ್ರು ತಾಳ್ಮೆಯಿಂದ ಆಡ್ತಿದ್ರು ರಿಂಕು ಸಿಂಗು. ಮತ್ತೆ ನಮ್ಮ ರಜಲ್ ಕೂಡ 50 ಹೊಡೆದ್ರು ಅನ್ಬೋದು. ಯಾಕೆಂದ್ರೆ 25 ಬಾಲ್ಗೆ ಕಡಿಮೆ ಅನ್ನೋದಲ್ಲ, ಅದ್ರಲ್ಲಿ ಕಷ್ಟ ಅನ್ಬೋದು ಗುರು. 20 ಬಾಲ್ಗೆಲ್ಲ 50 ರನ್ ಹೊಡೆಯೋದು ಮತ್ತೆ 6, 4 ಎಲ್ಲ ಹೊಡೆಯೋದು, ಅದು ಆ ಟೈಮಲ್ಲಿ ಅಂದ್ರೆ ಅದು ತುಂಬಾ ಪೀಕ್ ಅನ್ಕೊಳ್ಳಿ ಆ ಟೀಮು. ಆವಾಗ ಬಂದ್ಬಿಟ್ಟು ಇವರು ಒಳ್ಳೆ ಫಿನಿಶರ್ ಅನ್ಬೋದು ರಜಲ್ನ. ಮತ್ತೆ ರಿಂಕು ಸಿಂಕು ಒಳ್ಳೆ ಒಂದು 30 ರನ್ ಹೊಡೆದ್ರು. ಅದು 17 ಬಾಲ್ಗೆ 30 ರನ್ ಅಂದ್ರೆ ಏನು ಒಳ್ಳೆ ಬ್ಯಾಟಿಂಗ್ ಅನ್ಬೋದು. ಒಳ್ಳೆ ಕ್ಯಾಮೇನೋ ಆಡಿದ್ರು ರಿಂಕು ಸಿಂಗ್ ಅವರು. ಮತ್ತೆ ರಜಾಲ್ ಅವರು 50 ರನ್ ಹೊಡೆದ್ರು. ಮತ್ತೆ ಇವ್ರದ್ದು ಮ್ಯಾಚ್ ಎಲ್ಲೋಗಿದೆ ಅಂದ್ರೆ ಅದೇ 15, 16ನೇ ಓವರಲ್ಲಿ ಹಂಗ ಹೊಡೆಸ್ಕೊತಿದ್ರು. ಮತ್ತೆ ಇವ್ರ ಕಡೆ ಬೌಲಿಂಗು ಆಮೇಲೆ 1-2-3 ವಿಕೆಟ್ ತೆಗೆದ್ರು ಗುರು. ಅಷ್ಟು 10ನೇ ಓವರಿಂದ ಎಲ್ಲ 10, 11, 12, 13 ಅಷ್ಟೆಲ್ಲ ಹೊಡೆಸ್ಕೊತಿದ್ರು. ಕೊನೆಗೂ ವಿಕೆಟ್ ಕೂಡ ತೆಗೆದ್ರು ಅನ್ಬೋದು. ಇವರು ನಟರಾಜನ್ ಅವರು 3 ವಿಕೆಟ್ ಕೂಡ ತೆಗೆದ್ರು ಅನ್ಬೋದು. ನಟರಾಜನ್ ಅವರು 3 ವಿಕೆಟ್ ಓವರ್ ಕೂಡ ಕಂಪ್ಲೀಟ್ ಮಾಡಿದ್ರು. ಮತ್ತೆ ಅಷ್ಟು ವಿಕೆಟ್ ತೆಗೆದ್ರು ಗುರು. ಇವರು ಅಷ್ಟು ಜಾಸ್ತಿ ರನ್ ಕೂಡ ಹೊಡ್ಸ್ಕೊಂಡ್ರು ಅನ್ಬೋದು. ಸಿಕ್ಕಾಪಟ್ಟೆ ರನ್ ಲೀಕ್ ಔಟ್ ಆಗಿದ್ದಂತೂ ನಿಶ್ಚಿತ. ಇವರು ಟೋಟಲ್ ಆಗಿ ಇವರು ಮಾಡಿದಂದ್ರೆ KKR ಅವರು 208, 7 ವಿಕೆಟ್ ಕಟ್ಕೊಂಡು ಫುಲ್ ಓವರ್ ನ ಮುಗಿಸ್ರು. ಆಲ್ಔಟ್ ಏನೂ ಆಗ್ಲಿಲ್ಲ. ಆಮೇಲೆ ಇದನ್ನ ಚೇಸ್ ಮಾಡಕ್ ಬಂದಿದ್ದು ಸ್ಟಾರ್ಟ್ ಆಯ್ತು ನಮ್ಮ ಮಯಾಂಕ್ ಅಗರ್ಕರ್ ಅವರು. ಎಷ್ಟು ಚೆನ್ನಾಗಿ ಆಡ್ತಿದ್ರು. ಒಂದ್ 20-30 ರನ್ ಹೊಡೆದ್ರು ಗುರು. ಆಮೇಲೆ ಔಟ್ ಆದ್ರು. ಆಯ್ತು ಮಧ್ಯದಲ್ಲಿ ಆಯ್ತು, ಏನು ಮಾಡಕ್ ಆಗಲ್ಲ. ಆಮೇಲೆ ಸ್ಟಾರ್ಟ್ ಆಯ್ತು ಗುರು. ಇವ್ರು ಬಂದ್ರು, ಅಭಿತೀಶ್ ಶರ್ಮಾ ಅವ್ರು ಬಂದ್ಬಿಟ್ಟು 19 ಬಾಲ್ಗೆ 32 ಮತ್ತೆ ಕೊನೆಯವ್ರಿಗೂ ಹೆಂಗೋ ತಗೊಂಡೋದ್ರು. ಮತ್ತೆ ತ್ರಿಪಾಠಿ ಅವ್ರ ಜೊತೆ ಹೆಂಗೋ ಆಡ್ತಿದ್ರು. ಕೊನೆಗೆ ಅವರು ಔಟ್ ಆದ್ರು. ಮತ್ತೆ 63 ರನ್ ಹೊಡೆದ್ರು. ಮತ್ತೆ SRH ಅವರು 63 ರನ್ ಹೊಡೆದ್ರು, ಗೆಲ್ಲಕ್ ಆಗ್ಲಿಲ್ಲ. ಮತ್ತೆ ಲಾಸ್ಟ್ ಓವರ್ ಚೆನ್ನಾಗಿತ್ತು ಅನ್ಬೋದು. ಲಾಸ್ಟ್ ಓವರ್ ಹಿಂಗಾಗಿದೆ ಅಂದ್ರೆ ರಜಲ್ ಅವ್ರ ಕೈಲಿ 18ನೇ ಓವರ್ ಕೊಟ್ರು. 18ನೇ ಓವರ್ ಕೊಟ್ಬಿಟ್ಟು ಅವ್ರು ಚೆನ್ನಾಗಿ ಓಡಿಸ್ಕೊಂಡ್ರು. ಕೊನೆಗೆ ವಿಕೆಟ್ ಕೂಡ ತೆಗೆದ್ರು. 1-2-3 ವಿಕೆಟ್, 2 ವಿಕೆಟ್ ತೆಗೆದ್ರು, 25 ರನ್ ಕೊಟ್ರು.
ಮತ್ತೆ ಇವ್ರು ಬಂದ್ಬಿಟ್ಟು ಹರ್ಷಿತ್ ರಾಣಾ ಬಂದ್ಬಿಟ್ಟು ಅವ್ರು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಅಷ್ಟು ಇರ್ಲಿಲ್ಲ ಅಂದ್ರೂ ಚೆನ್ನಾಗಿ ಬೌಲಿಂಗ್ ಕೂಡ ಮಾಡ್ಬಿಟ್ಟು ಅದೇನೋ ಒಂದು ಮಾಡಿದ್ರು ಹೋಗ್ರು ಕ್ವಾಟ್ಲಿ ಅದೇನೋ ಹಂಗೆ ಅನ್ಕೊಂಡು ಮಾಡಿಕೊಂಡು ಕೊನೆಗೆ ಲಾಸ್ಟ್ ಓವರ್ಗೆ ಇವ್ರು ಹರ್ಷಿತ್ ರಾಣಾ ಕೊಟ್ಬಿಟ್ಟು ಎಷ್ಟು 2 ವಿಕೆಟ್ 3 ವಿಕೆಟ್ ತೆಗೆದ್ರು. 3 ವಿಕೆಟ್ ತೆಗ್ದಿ ಕೊನೆಗೆ ಲಾಸ್ಟ್ ಓವರ್ ಅಷ್ಟು ರನ್ ನೋಡಿದ್ರು, ಮ್ಯಾಚ್ ನ ಕ್ಲಿಯರ್ ಮಾಡಿದ್ರು. ಮತ್ತೆ ಲಾಸ್ಟ್ ಬ್ಯಾಟ್ಸ್ಮನ್ SRH ಕಡೆ ಚೆನ್ನಾಗಿ ಆಡಿದ್ರು ಅನ್ಬೋದು. ಯಾಕೆಂದ್ರೆ 32 ಬಾಲ್ಗೆ 21 ಅಂದ್ರೆ ಅದು ಈಸಿ ಮಾತಲ್ವೇ ಇಲ್ಲ. ಒಟ್ನಲ್ಲಿ ಇವರು ಪೈಪೋಟಿ ಕೊಟ್ರು ಗುರು. ಇವರು SRH ಅವರು ನಾವೇನ್ ಕಡಿಮೆ ಇಲ್ಲ, 200 ರನ್ ನಾವು ಹೊಡಿತೀವಿ ಹಂಗೆ ಹಿಂಗೆ ಅನ್ಕೊಂಡು ಹೊಡೆದ್ರು. ಕೊನೆಗೆ ಇವರು ಹೊಡೆಯಕ್ ಆಗ್ಲಿಲ್ಲ. ಯಾಕೆಂದ್ರೆ KKR ಅವರು ಫೀಲ್ಡಿಂಗ್ ಚೆನ್ನಾಗಿತ್ತು. ಮತ್ತೆ ಲಾಸ್ಟ್ ಓವರ್ ತನಕ SRH ಅವರು ತಗೊಂಡು ಹೋದ್ರಲ್ಲ ಅದೊಂದು. ಒಟ್ನಲ್ಲಿ KKR ಅವರು 15ನೇ ಓವರ್ ಆಗೋ ತನಕ ಮ್ಯಾಚ್ ಅಲ್ಲಿ ಇದ್ದು, 15ನೇ ಓವರ್ ಆದ್ಮೇಲೆ ಇವರು ಮ್ಯಾಚ್ ಅಲ್ಲೇ ಇರ್ಲಿಲ್ಲ KKR ಅವರು. ಆಗ ರಾಣಾ ಬಂದ್ಬಿಟ್ಟು ರಾಣಾ ಮತ್ತೆ ರಜಲ್ ಬಂದ್ಬಿಟ್ಟು ಚೆನ್ನಾಗಿ ಬೌಲಿಂಗು ಮತ್ತೆ ವಿಕೆಟ್ ಗಳನ್ನ ಚೆನ್ನಾಗಿ ತೆಗೆದ್ರು. ಮತ್ತೆ ಫೀಲ್ಡಿಂಗ್ ಇತ್ತು. ಆವಾಗ 15ನೇ ಓವರ್ ಇಂದ ಮ್ಯಾಚ್ KKR ಕೈಯಿಂದ ಹೋಯ್ತಾ ಇರೋ ಮ್ಯಾಚ್ ನ ಕಿತ್ಕೊಂಡ್ರು ಅನ್ಬೋದು SRH ಅವರು. ಆಮೇಲೆ ತಿರ್ಗಾ ಬಂದ್ಬಿಟ್ಟು ರಾಣಾ ಮತ್ತೆ ಹರ್ಷಿತ್ ಅವರು ಒಳ್ಳೆ ವಿಕೆಟ್ ಮತ್ತೆ ಚೆನ್ನಾಗಿ ಆಡಿದ್ರು ಅನ್ಬೋದು. ಇವ್ರದ್ದು ಎಲ್ಲಿ ಹೋಗಿದೆ ಅಂದ್ರೆ ಮ್ಯಾಚು ಅದೇ 15-14ನೇ ಓವರ್ ಅಲ್ಲಿ KKR ಮ್ಯಾಚ್ಗೆ ಹೋಯ್ತಿರೋ ಮ್ಯಾಚ್ ನ ಟಕ್ ಅಂತ SRH ಅವ್ರು ಕಿತ್ಕೊಂಡು ತಿರ್ಗಾ ಹರ್ಷಿತ್ ರಾಣಾ ಅವ್ರು ಬಂದ್ಬಿಟ್ಟು ಚೆನ್ನಾಗಿ ಬೌಲಿಂಗ್ ಮಾಡಿಕೊಂಡು ಚೆನ್ನಾಗಿ ಮ್ಯಾಚ್ ನ ಗೆಲ್ಲಿಸಿದ್ರು ಅನ್ಬೋದು. ಮತ್ತೆ ನಮ್ಗೆ ಇಲ್ಲಿ ಮೇನ್ ಆಗಿದ್ದು ರಜಲ್ ಮತ್ತೆ ರಿಂಕು ಸಿಂಗ್ ಪಾರ್ಟ್ನರ್ಶಿಪ್ ಇಂದಾನೆ ಇವ್ರು ಗೆಲ್ಲಿದ್ರು. ಮತ್ತೆ ಒಳ್ಳೆ ಬೌಲಿಂಗು ಮತ್ತೆ ಒಳ್ಳೆ ಫೀಲ್ಡಿಂಗ್ ಕೂಡ ಇಂದಾನು ಗೆಲ್ಬಹುದು ಅನ್ನೋದನ್ನ ಈ ಮ್ಯಾಚ್ ನ ನಾವು ನೋಡ್ಕೋಬಹುದು. ಒಳ್ಳೆ ಲಾಸ್ಟ್ ತನಕ ಚೆನ್ನಾಗಿತ್ತು. SRH ಅವರು ನಾವೇನ್ ಕಡಿಮೆ ಇಲ್ಲ, ನಾವ್ಗೆ ಪೈಪೋಟಿ ಕೊಡ್ತೀವಿ ಅಂದ್ಬಿಟ್ಟು ಗೆಲ್ಲಿಸಿದ್ರು. ಮತ್ತೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು SRH ಮತ್ತು KKR ರಿವ್ಯೂ.